ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಭಾರೀ ಮಳೆ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಗಿರುವಂಥ ಭಾರೀ ಮಳೆಯಿಂದ ಆದಂಥ ಅವಾಂತರ ಏನು ಅನ್ನೋದನ್ನು ನೋಡೋಣ. ಡ್ಯಾಡೀಸ್ ಗಾರ್ಡನ್ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ ಈಗ ಲೇಔಟ್ನ ಒಳಭಾಗದಲ್ಲಿ. ಸೊ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ದ್ವೀಪದಂತಾಗಿರುವಂಥ ಡ್ಯಾಡೀಸ್ ಗಾರ್ಡನ್ ಲೇಔಟ್ನ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ಅಲ್ಲಿ ಪರಿಸ್ಥಿತಿ. ಎಲೆಕ್ಟ್ರಾನಿಕ್ ಸಿಟಿಯ ಒಳಗಡೆಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಮಯವಾಗಿ ಹೋಗಿದೆ. ಕಾರುಗಳು ಕೂಡ ಟೈರ್ಗಳೆಲ್ಲ ಮುಳುಗುವಂಥ ಪರಿಸ್ಥಿತಿ ಇದೆ. ಆಲ್ಮೋಸ್ಟ್ ಅಲ್ಲಿ ಒಳಗಡೆಗೆ ಹೋಗಿರುತ್ತೆ, ಡೋರ್ ಒಳಗಡೆಗೆ. ನೋಡಿ ಇಡೀ ಲೇಔಟೇ ನೀರು ನಿಂತ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಇದು ಎಲೆಕ್ಟ್ರಾನಿಕ್ ಸಿಟಿಯ ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ ಬೈಕು ಅರ್ಧ ಮುಳುಗೆ ಹೋಗಿದೆ, ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ. ಈ ರೀತಿಯಲ್ಲಿ ನೀರು ನಿಂತ್ಕೊಳ್ಳೋಕೆ ಯಾಕೆ, ಏನಾಯಿತು? ನೀರು ಹರಿದು ಹೋಗಕ್ಕಾಗ್ತಿಲ್ವಾ? ಬ್ಲಾಕ್ ಆಗಿದೆಯಾ? ಏನು ಪರಿಸ್ಥಿತಿ? ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾಕೆ ಅಲ್ಲಿ ನೀರು ಹರಿದು ಹೋಗಿ ಮೋರಿನೇ ಇಲ್ವಾ, ಅಥವಾ ಪಕ್ಕದಲ್ಲಿ ಏನಾದ್ರು ಕೆರೆ ಇದೆಯಾ, ಅಥವಾ ಈ ಲೇಔಟೇ ಕೆರೆನಾ? ಏನ್ ಯಾತಕ್ಕೋಸ್ಕರ ಇಷ್ಟೊಂದು ನೀರು ನಿಂತಿದೆಯಾ ಅಂತ? ಅರುಣ್, ಖಂಡಿತವಾಗೂ ಹೀಗೇನು ರಾತ್ರಿ ಸುರಿದ ಒಂದು ಮಳೆಗೆ ಸಂಪೂರ್ಣವಾಗಿ ಇಡೀ ಬಡಾವಣೆ ಅಂದ್ರೆ ಡ್ಯಾಡೀಸ್ ಲೇಔಟ್ ಏನಿದೆ ಬಡಾವಣೆ ಸಂಪೂರ್ಣವಾಗಿ ನೀರು ತುಂಬಿರುವಂತದ್ದು. ಅದರಲ್ಲೂ ಸಹ ಹತ್ತಿರದಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರುವಂತ ನೀರು ಇರ್ಬೋದು ಅಥವಾ ಜಿಗಣಿ ಭಾಗದಿಂದ ಬರೋ ನೀರು ಸಂಪೂರ್ಣವಾಗಿ ಡ್ಯಾಡೀಸ್ ಗಾರ್ಡನ್ ಪಕ್ಕದಲ್ಲೇ ಒಂದು ಕೆರೆ ಇದೆ. ಆ ಕೆರೆಯಿಂದ ಆಚೆ ಹೋಗ್ಬೇಕಾದ ನೀರು ಏನು ಡ್ಯಾಡೀಸ್ ಲೇಔಟ್ ಒಳಗಡೆ ಸಣ್ಣ ಕಾಲುವೆಗಳಿದ್ವು. ಆ ಕಾಲುವೆಗಳು ಸಂಪೂರ್ಣವಾಗಿ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಿದ್ರು. ಆ ಹಿನ್ನೆಲೆ ಕಳೆದ 4-5 ವರ್ಷಗಳ ಹಿಂದೆನೂ ಸಹ ಇದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಸಂಪೂರ್ಣ ಬಡಾವಣೆ ಮುಚ್ಚೋಗಿತ್ತು. ಆ ಸಮಯದಲ್ಲಿ ಇದ್ದಂತಹ ತಹಸೀಲ್ದಾರ್ ಅಂತ ಆಶಾ ಪರ್ವೀನ್ ಅವರೇ ಖುದ್ದು ಆ ಬಡಾವಣೆಗೆ ಹೋಗಿ ಎಲ್ಲವನ್ನು ತೆರವು ಮಾಡಬೇಕು ಅಂತ ಹೇಳಿ ಮನೆಗಳನ್ನ ಮಾರ್ಕ್ ಮಾಡಿ ಬಂದಿದ್ರು. ಆ ನಂತರ ಬಡಾವಣೆ ನಿವಾಸಿಗಳಿಗೂ ಮತ್ತು ತಹಸೀಲ್ದಾರ್ ನಡುವೆ ದೊಡ್ಡ ಮಟ್ಟದ ಗಲಾಟೆ ಆಗಿ ಒಂದು ಸಹ ಹೆಬ್ಬಗುಡಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಆಗಿತ್ತು. ಅದಾದ ನಂತರ ಇಲ್ಲಿ ತನಕ ಬಡಾವಣೆ ನೀರು ನುಗ್ಗಿರಲಿಲ್ಲ. ಸೊ ಇವತ್ತು ರಾತ್ರಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಸಂಪೂರ್ಣವಾಗಿ ಏನು ಆ ಬಡಾವಣೆ ಸಂಪೂರ್ಣ ಜಲಾವೃತ ಆಗಿದೆ. ಜೊತೆಗೆ ಮನೆಗಳಲ್ಲಿದ್ದಂತಹ ಕೆಲವು ಮನೆಗಳಲ್ಲೂ ಸಹ ಏನು ಒಬ್ರು ಮನೆಯಲ್ಲೇ ಸಿಕ್ಕಾಕೊಂಡಿದ್ರು. ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಾತ್ರಿಯಿಂದ ಹೋಗಿ ಅವರನ್ನ ಹೊರಗಡೆ ಕರ್ಕೊಂಡು ಬರುವಂತ ಕೆಲಸ ಮಾಡಿದ್ದಾರೆ. ಕೆಲವರಿಗೆ ಏನು ಅಲ್ಲಿ ಮೂಲಭೂತ ಅಂದ್ರೆ ಬೆಳಿಗ್ಗೆ. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕಾಲುವೆಗಳನ್ನೇ ಮುಚ್ಚಿ ಲೇಔಟ್ ಮಾಡಿದ್ದಾರೆ ಅಂತಂದ್ರೆ ಅನುಭವಿಸ್ಕೊಳ್ಳಿ ಬಿಡಿ. ಆ ಲೇಔಟ್ನವ್ರು ಸುಧಾರಿಸ್ಕೊಳ್ಬೇಕು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ.